ಜೊತೆಗೆ ಅಲ್ಲಿ ಇಡೀ ಉತ್ತರ ಭಾರತದಲ್ಲಿ ರಾಮನ ಮೇಲೆ ಮತ್ತು ಸೀತೆಯ ಮೇಲೆ ವಿಶೇಷವಾಗಿ ಗೌರವ ಮತ್ತು ಪ್ರೀತಿ. ಅದಕ್ಕಾಗಿ ಇವತ್ತು ಈ ರಾಮ ಮಂದಿರದಲ್ಲಿ ಆದಂಥ ಹಣ ಕಳುವಾಗಿರ್ಬೋದು, ಅದೇ ಕಾಲಕ್ಕೆ ಈ ಒಂದು ಹೊಸ ನಮ್ಮ ಶಾಲೆಯಿಂದ ಆದಂಥ ತಪ್ಪು, ಅವತ್ತು ಜಂತರ್ ಮಂತರ್ ನಡೆದ ಘಟನೆ, ಇದರಲ್ಲೂ ಸಹ ಶಾಲೆ ತಪ್ಪಾಗಿರೋದು ಅವರ ಮೌನ ವಹಿಸೋದನ್ನು ನೋಡಿದಾಗ ಯಾರಿಗಾದರೂ ಅಂದ ಅನ್ನಿಸ್ತದೆ. ಆದರೆ ಅವರು ಇನ್ನೂ ಏನೋ ಹೇಳ್ತಾನೋ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಹೇಳಲೇಬೇಕಾಗಿದೆ. ಒಂದು ಓಪನ್ ಆಗಿ ಹೊರಬಂದ ಇಲ್ಲ ತಪ್ಪಾಗಿದೆ ನಮ್ಮದು, ನಮ್ಮ ಹೇಳಬಾರ್ದಾಯ್ತು ಅಂತ ಹೇಳಬೇಕು, ಇಲ್ಲ ಅದನ್ನು ಯಾರ ಮೇಲೆ ಅದು ಯಾರು ತಲೆಯಲ್ಲಿ ಕಟ್ಟುವಂಥ ಕೆಲಸ ಆಗಬೇಕು. ಇವೆರಡೂ ಕೆಲಸಗಳಲ್ಲಿ ಯಾವುದಾಗ್ತದೆ ಗೊತ್ತಿಲ್ಲ. ಆದರೆ ಇವತ್ತು ವಿರೋಧ ಪಕ್ಷಗಳು ಮಾತ್ರ ಸ್ಪಷ್ಟವಾಗಿ ಶಾರ್ ಅವರಿಗೆ ಉತ್ತರ ಕೊಡಬೇಕು ಅಂತ ಬೆನ್ನತ್ತಿದ್ದಾರೆ. ಅದರಲ್ಲೂ ರಾಹುಲ್ ಗಾಂಧಿ ಅವರಂತೂ ಸ್ಪಷ್ಟವಾಗಿ ನಮಗೆ ನಿಮಗೆ ಲೆಕ್ಚರ್ ಬೇಕಾಗಿಲ್ಲ, ಉಪನ್ಯಾಸ ಬೇಕಾಗಿಲ್ಲ, ನಮಗೆ ನೇರ ಪ್ರಶ್ನೆ ನೇರ ಉತ್ತರ, ಡಿಸ್ಕಷನ್ ಬೇಡದ್ರ ಬಗ್ಗೆ ಏನು ಡಿಸ್ಕಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲೇ ವಿಶೇಷವಾಗಿ ಒಂದು ಮಾತು ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಯಾವುದೇ ವ್ಯಕ್ತಿಗೆ ಸತ್ಯ ಹೇಳುವ ಧೈರ್ಯ ಇಲ್ಲದಿದ್ದಾಗ ಅವರ ಮೌನವೇ ಅವರ ಪರವಾಗಿ ಮಾತನಾಡುತ್ತದೆ. ಸತ್ಯ ಹೇಳೋದಕ್ಕೆ ಒಂದು ಧೈರ್ಯ ಸಾಲದಕ್ಕೆ ಮೌನ ಆಗಿಬಿಡ್ತಾನೆ ಮನುಷ್ಯ. ಆ ಮೌನನ ಸತ್ಯನ ಪೂರ್ಣಂಗ ಅಂತ. ಮೌನಂ ಸಮ್ಮತಿ ಲಕ್ಷಣ ಅಂತೇಳಿ ನಾವು ನೋಡಿದ್ವಿ ಹಲವು ಸಂದರ್ಭಗಳಲ್ಲಿ. ಅದೇನೋ ಆಗಲಿ, ಈಗ ಮೊದಲ ರಾಹುಲ್ ಗಾಂಧಿಯವರಂತೆ ಪೂರ್ಣ ಪ್ರಮಾಣದಲ್ಲಿ ಈ ಶಾರ್ ಅವರನ್ನು ಒಳ್ಳೆಯ ಒಂದು ಅವಕಾಶಕ್ಕೆ ಕಾಯ್ತಾಯಿದ್ರು, ಅದು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಕಳೆದ ಹಲವಾರು ದಿನಗಳಿಂದ ಶಾರ್ ಅವರು ಉತ್ತರ ಕೊಡಲಿಕ್ಕೆ ಆಗ್ತಾಯಿಲ್ಲ. ಈಗ ಶಾರ್ ಅವರು ಈಗ ಉತ್ತರವನ್ನು ಕೊಟ್ಟಿಲ್ಲ, ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಮಗಿಂತ ಮುಗಿದು ಹೋಗ್ಬಿಟ್ಟದ. ಇನ್ನು ಇವತ್ತೇನಾಗ್ಬೋದು, ಇವತ್ತು ಬಂದು ಉತ್ತರ ಕೊಡ್ಬೋದಾ ಅನ್ನುವಂಥದ್ದು ಅದು ಅಂದ್ಕೊಂಡ್ರೆ ಸುಲಭಿಲ್ಲ. ಯಾಕಂದರೆ ಎವಿಡೆನ್ಸಸ್ ಇದಾವೆ, ಡಾಕ್ಯುಮೆಂಟ್ಸ್ ಇದಾವೆ. ಆ ಡಾಕ್ಯುಮೆಂಟ್ಸು ಅಲ್ಲ, ಅದು ಫಾಲ್ಸ್, ಸುಳ್ಳು ಅಂತ ಹೇಳುವಂಥ ಶಕ್ತಿ ಯಾರಿಗದ? ಹೀಗಾಗಿ ಇವತ್ತು ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ, ನೇರವಾಗಿ ಕೇಳ್ತಾ ಇದ್ದಾರೆ. ಈ ಗುಂಡು ಹೊಡೆದಂಥ ಪೆಲೆಟ್ ಹೊಡೆದಂಥವ್ರು ಯಾರು ಆಜ್ಞೆ ಮಾಡಿಸಿದ್ರಿ? ಯಾಕಂದರೆ ಕೆಲವು ಮಕ್ಕಳಿಗೆ ಕಣ್ಣಿಗೆ, ಇನ್ನು ಕೆಲವು ಕಡೆ ಭುಜಕ್ಕೆ, ಮತ್ತು ಕೆಲವು ಪೆಟ್ಟು ಬಿದ್ದಿದ್ದಾವ. ಕೆಲವೊಂದು ಏನಪ್ಪ ಅಂತಂದ್ರೆ ಏನು ಮನುಷ್ಯನ ಜೀವನ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಇದ್ದು ಏನೋ ಉಳಿದಿದ್ದಾರೆ ಅನ್ನೋಂಥ ಮಾತು ಮಾತಾಡ್ತಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯವರು ಉತ್ತರ ಕೊಡೋದು ಹೋದ್ರೆ ನೀವು